ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಹಂಪಿ ಹುಡುಗ ಸ್ನೇಹಿತರೆ. ನಾನು ಇವತ್ತು ಎಲ್ಲಿದ್ದೀನಿ ಗೊತ್ತಾ ಸ್ನೇಹಿತರೆ? ಸಂಡೇ ಬೈಕ್ ಮಾರ್ಕೆಟ್ ನಮ್ಮ ಗಂಗಾವತಿಯಲ್ಲಿ ಸ್ನೇಹಿತರೆ. ಈಗ ಈ ವಿಡಿಯೋದ ಬಗ್ಗೆ ಬನ್ನಿ. ಗಂಗಾವತಿ 3 ಶೇರ್ಸ್ ಇರ್ತಾರೆ ನೀವು ಅಲ್ಲಿ ಅವ್ರು 1 ಲೀಟರ್ ಅಮೃತ ಬಾಗಿ 3 ಶೇರ್ಸ್ ಇರ್ತಾರೆ. ವ್ಯಾಪಾರಕ್ಕೆ 200 ವ್ಯಾಪಾರ ನೀನು ಅದೇ ಎತ್ಕೊಟ್ಟು ಹೋಗಿ 800 ರೂಪಾಯಿ ನೀನು ನಿನಗೆ ಎಷ್ಟು ಆಗೋದು ಬಂದು ಕೊಡೋಕೆ ಅದು ಕೇಳಮ್ಮ ಇನ್ನೂ ಮಾಡಿಸಿ ಅಂದ್ರೆ ಮಾಡಿಸಿ ಮೈಸೂರು ಹತ್ಬೇಕಲ್ಲಪ್ಪ. ಬೆನ್ನ ಹತ್ತಿದ್ವಿ ಆದ್ರೆ ಬರಲ್ಲ ಅವರು. ಅವ್ರ ಅದೃಷ್ಟ ಅದ. ಇದು ಮರಣ ಮಾರಾಟ ಯಾರು ಕಂಡ್ರಾಗಿಲ್ಲ, ಮಿಷನ್ ಒಳಗೆ ಯಾರು ನೋಡಿರಾಗಿಲ್ಲ. ಅವ್ರು ನೋಡೋ ಹೊತ್ತಿನಾಗ ತಗೊಂಡ ಹೊತ್ತಿನಾಗ ಚೆನ್ನಾಗಿ ನೋಡ್ಕೊಂಡು ತಗೊಂಡ್ರೆ ಯಾರಾದ್ರೂ ಬಳ್ಳಾರಿ ಶಿವಪ್ಪ ಇನ್ನೂರು ಇದ್ರೆ ಇವ್ರು ಅಲ್ಲೇ ಶಿವಪ್ಪರಂತೆ ಅಲ್ಲಿ ನಿಮ್ಗೆ ಅನುಸಾದ್ರೆ ಯಾರಾದ್ರೂ ನನಗೆ ನಮ್ಮ ಹಾಯ್ ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಹಂಪಿ ಹುಡುಗ. ಇವತ್ತು ನಾವು ಎಲ್ಲಿದ್ದೀವಿ ಗೊತ್ತಾ ಸ್ನೇಹಿತರೆ? ನಮ್ಮ ಗಂಗಾವತಿಯ ಸಂಡೇ ಮಾರ್ಕೆಟಲ್ಲಿ ಸ್ನೇಹಿತರೆ, ಬೈಕ್ ಮಾರ್ಕೆಟ್. ನೋಡೋಣ ಇವತ್ತು ನಮ್ಮ ಗಂಗಾವತಿಯಲ್ಲಿ ಯಾವ ಥರ ಬೈಕ್ಗಳು ಸೇಲ್ ಆಗ್ತಾವೆ, ಯಾವ ರೇಟ್ಗೆ ಇರ್ತಾವೆ, ಯಾವ ಥರ ಬೈಕ್ ಇರ್ತಾವೆ ಇವತ್ತು ತೋರಿಸ್ ಸ್ನೇಹಿತರೆ. ಇದು ಬಂದಿರೋ ಪ್ಲೇಸ್ ಸೆಂಟ್ರ್ ಪ್ಲೇಸ್ ಸ್ನೇಹಿತರೆ. ರಾಯಚೂರಿಂದ ಬರುವಂಥ ಜುಲನಗರದ ಹತ್ರ ಇದೆ ಸ್ನೇಹಿತರೆ. ಯಾರಾದರೂ ಬಂದರೆ ಜುಲನಗರಕ್ಕೆ ಬನ್ನಿ, ಅಲ್ಲೇ ಇರ್ತದೆ ಬೈಕ್ ಮಾರ್ಕೆಟು. ನೋಡೋಣ ಬೈಕ್ಗಳು ಯಾವ ರೇಟ್ಗೆ ಅದಾವೆ, ಯಾವ ಥರ ಇಲ್ಲಿ ಜನಗಳು ಹಳ್ಳಿಯಿಂದ ಬಂದಂಥ ರೈತರು ಯಾವ ಥರ ಬೈಕ್ಗಳು ತಗೊಂತಾರೆ. ಮಾರಕ್ಕೆ ಬಂದವರು ಇರ್ತಾರೆ, ಕೊಡೋಕೆ ಬಂದವರು ತಗೊಂಡವ್ರು ಇರ್ತಾರೆ ಸ್ನೇಹಿತರೆ. ಬನ್ನಿ ನೋಡೋಣ. ಇವತ್ತು ನಮ್ಮ ಸಂಡೇ ಮಾರ್ಕೆಟ್ ಗಂಗಾವತಿಗೆ ಸ್ವಾಗತ. ನಮ್ಮ ಭಾಳಷ್ಟು ಜನಗಳು ಹಳ್ಳಿಯಿಂದ ಬಂದಾರ, ಗಾಡಿ ತನಕ ಅವ್ರು ಮಾತಾಡ್ಸ್ಕೊಂಡು ಬನ್ನಿ. ಮಾತಾಡೋಣ ಅಣ್ಣ. ಯಾವ್ರಣ? ನಮ್ದು ಹೊನ್ನುಣಸಿ ಎಲ್ಲಿ ಬರ್ತಾನ? ಕಿನ್ನಾಳ ಹತ್ರ. ಎಷ್ಟು ಜನ ಬಂದ್ರಿ? ಎಷ್ಟು ಬೈಕ್ ಬೇಕು ಬಂದ್ರಣ್ಣ? ನಾವು 5 ಮಂದಿ ಬಂದಿವಿ, 4 ಬೈಕ್ ಯಾಕೆ ಬಂದ್ವಿ. ಹೌದಾ? ಬೈಕ್ ಯಾವ ಇಂಥ ಬೈಕ್ ಅಂತ ಫಿಕ್ಸ್ ಆಗಿ ಬಂದ್ರಿ? ಫಿಕ್ಸ್ ಮಾಡಿ ಯಾವ ಸಿಕ್ಕುದ್ರ ಅಂತ ನೋಡೋಣ. ಸ್ಪ್ಲೆಂಡ್ರು ಇಲ್ಲ ಪ್ಲಾಂಟಿನ್ ಡಿಸ್ಕವರ್ ಯಾವ ಸಿಕ್ಕರು ಹೋಯ್ತು. ಈಗ ಯಾವ್ದು ನಿಮ್ಗೆ ಹೊಲ ಮನೆ? ಹೌದಾ? ಏನು ಹುಡ್ರಿ ಪಡ್ರಿಗೆ? ಹುಡ್ರಿಗೆ ಅಲ್ಲಿ ದೊಡ್ಡವ್ರಿಗೆ. ಹೌದಾ? ಈಗ ನಿಮ್ಮ ಬಸ್ ಇದ್ರೆ ಬೈಕ್ ಏನು ತಗೊಂಡಿಲ್ಲ? ತಗೊಂಡಿವಿ, ಇದು ನಾವು ಮುಗಿಸಿವಿ ಅಲ್ಲೇ. ಏನು ರೇಟ್ಗೆ ಆಯ್ತು? ಅದು 61,000 ರೂಪಾಯಿ. ಹೌದಾ? 61,000. ಮತ್ತೆ ಇದೊಂದು ಅಂದಿನ 3 ಇಲ್ಲೇ ಇದಿಲ್ಲ, ಇದು ಮುಗಿಸಿ. ಎರಡು ಎಚ್ ಯು ಎಸ್ ಸ್ಪೆಂಡರ್ ಗಾಡಿ ಎರಡು ಆ ಕಡೆ ಆಡೋದಾವ ಮುಗಿಸ್ಬಿಟ್ಟು ಬಂದ್ವಿ. ಮುಗಿಸ್ಬೇಕಾ? ಈ ಗಾಡಿ ಏನು ರೇಟ್ಗೆ? 2024 ಇದು. ಹೌದಾ ಸರ್? 1 ವರ್ಷ ಗಾಡಿ. ಹೇಳೋದು 85,000 ಹೇಳ್ತಾರ. ಹೌದಾ? ಒಂದು 10,000 ಹೆಚ್ಚು ಕಡಿಮೆ ಕೊಡ್ತಾರೆ. ಹೌದಾ? ಇವು ನಿಮ್ಮ ಬೈಕ್ ಎಲ್ಲ? ಇಲ್ಲ ಸೀಸಿಂಗ್ ಗಾಡಿ ತಂದು ಇಲ್ಲ, ಹೌದಾ? ಮಾರಕ್ಕೆ ತಂದು ಹುಡ್ರು ಮಾರಕ್ಕೆ ಒಂದು 5, 6, 4, 2 ಗಾಡಿ 10 ಗಾಡಿ ಕೆಲವರು ತಂದಿರ್ತಾರೆ. ಅವರು ಶಕ್ತಿ ಮೇಲೆ ತಂದಿರ್ತಾರೆ. ಹೌದಾ ಸರ್? ಈ ಬೈಕ್ ಸರ್ ಕಡಿಮೆ ಮಾಡಲಿ 15 ಮಾಡಿರ್ತದೆ. 15 ಸೋಲ ಅಂದ್ರೆ 16 ಮಾಡಿ. 15 ಬಂದೆ 16 1 ವರ್ಷ ಜಾಸ್ತಿ. ಸ್ವಲ್ಪ ಹಿರಿಯರಿದ್ರಿ, ಅನುಭವ ಎಲ್ಲ ನಮ್ಮ ವಿಡಿಯೋ ಮುಖಾಂತರ ಹಂಚ್ಕೊಳ್ಳಿ ಅಂತ ಭಾಳಷ್ಟು ವಿಡಿಯೋಗಳು ಮಾಡಿರಿ ಸರ್ ನೀವು. ಹೌದು ಮಾಡಿ. ಅದನ್ನ ನೋಡಿನಿ ಸ್ವಲ್ಪ, ಅದಕ್ಕೋಸ್ಕರ ಇವಾಗ ನಿಮ್ಮ ಕಂಡದ್ ಭಾಳ ಖುಷಿ ಆಯ್ತು. ಓಕೆ ಸರ್. ಸ್ವಲ್ಪ ನಮ್ಮ ಮಾರ್ಕೆಟ್ ಬಗ್ಗೆ ಪೂರ್ತಿ ಒಂದು ನಮ್ಮ ಚನ್ನಬಸವ ಸ್ವಾಮಿ ಆಟೋ ಕನ್ಸರ್ಟ್ ಅಂತ ಸಂಡೇ ಮಾರ್ಕೆಟ್ ಮಾಡ್ಕೊಂಡಿವಿ. ಹೌದು ಸರ್. ಪ್ರತಿ ವಾರ ಮಾರ್ಕೆಟ್ ಮಾಡ್ತೀವಿ ರೀ. ಹ್ಞೂ ಸರ್. ಬೇರೆ ಕಡೆಯಿಂದ ನಮ್ಮ ಕಡೆಯಿಂದ ಕಡಿಮೆ ಇದ್ದಾರೆ, ನಮ್ಮಲ್ಲಿ ಮಂದಿ ಬರ್ತಾರೆ. ಹೌದಾ ಸರ್? ವಿತೌಟ್ ಟ್ರಾನ್ಸ್ಫರ್ ಗಾಡಿ ಕೊಡೋಂಗಿಲ್ಲ, ಟ್ರಾನ್ಸ್ಫರ್ ಮಾಡಿಸೇ ಕೊಡ್ತೀವಿ ಯಾರಿಗೆ ಆದ್ರೂ. ಒಂದಿದೆ. ಎರಡನೇದಪ್ಪ ಅಂದರೆ ಆಧಾರ್ ಕಾರ್ಡ್ ತರಬೇಕು, ಟ್ರಾನ್ಸ್ಫರ್ ಅಮೌಂಟ್ ಕಟ್ಟಬೇಕು, ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀವಿ. ವಿತೌಟ್ ಟ್ರಾನ್ಸ್ಫರ್ ಯಾರಿಗೆ ಕೊಡ್ತಾ ಇಲ್ಲ. ಎಲ್ಲಾ ತರದ ಗಾಡಿಗಳು ಸಿಗ್ತಾವ. ಒಂದು 20,000ರಿಂದ 1 ಲಕ್ಷವರೆಗೂ ಸಿಗ್ತಾವ ನಮ್ಮಲ್ಲಿ ಗಾಡಿ. ಎಲ್ಲ ಪ್ರತಿಯೊಬ್ಬರು ಗಾಡಿ ಸಿಗ್ತಾವ ನಮ್ಮಲ್ಲಿ. ಟೂರ್ ಎಲ್ಲ ಕಡೆ ಸಿಗ್ತಾವ. ಯಾವುದೇ ಲೋನ್ ಗಿನ್ ಇದ್ರೆ ಎಲ್ಲ ಕ್ಲಿಯರ್ ಮಾಡಿ. ಒಬ್ಬೊಬ್ಬರು ಅಂತಿರ್ತಾರೆ ಸರ್, ಏನು ಹೇಳ್ತೀರಿ ಸರ್ ನೀವು? ಈಗ 5 ಬಳ ಸಮ ಇಲ್ಲ ಸರ್. ಹೌದೌದು. 5 ಬಳ ಸಮ ಅದಾವ, ಏರುಪೇರು ಆಗ್ತಿರ್ತಾವ. ಕೆಲವೊಬ್ರಿಗೆ ಮಾಡಿಸಿರ್ತಾರ, ಕೆಲವೊಬ್ರು ಮಾಡಿಸಿರ ಹಂಗೆ ಇಟ್ಟಿರ್ತಾರ. ಕೆಲವ್ರಿಗೆ ಮಿಷಿನರಿ ಒಯ್ಯುವಾಗ ಟೈಮ್ಗೆ ಹೇಳಕ್ ಬರಂಗಿಲ್ಲ, ಕೆಲವು ಕೆಟ್ಟಿರ್ತಾವ, ಹೇಳಕ್ ಬರಂಗಿಲ್ಲ. ಈಗ ನಾವು 90% ಮಾಡಿ ಕೊಡ್ಬೇಕು. ರೈತರು ನಂಬಿ ಬರ್ತಾರ ನಮ್ಮಲ್ಲಿ ಅಂದ್ರೆ ನಾವು ಮಾಡಿಸ್ಕೊಡೋ ಕೆಲಸ ನಮ್ದು ಮಾಡಿ ಕೊಡೋದು. ನೀಟಾಗಿ ಮಾಡೋಕೆ 1000 ಹೆಚ್ಚೆ ತಗೊಳ್ರಿ, ನೀಟಾಗಿ ಮಾಡಿ ಕೊಡ್ರಿ. ಕೆಲವ್ರು ಈಗ ತಂದ್ರೆ ತಂಗೇಟ್ ಮಾಡಿಬಿಡ್ತಾರ ಅವ್ರು ಅಂತಂದ್ರೆ ಕೆಲವು ರಿಪೇರಿ ಬಂದೇ ಬರ್ತಾವೆ. ಕೊಡೋ ಜವಾಬ್ದಾರಿ ನಮ್ದು, ಕ್ಲಿಯರ್ ಮಾಡಿಸ್ಕೊಡ್ತೀವಿ. ನಮ್ಮ ಹುಡ್ರು ಮಾರಿರ್ತಾವೆ ಗಾಡಿಗಳನ್ನ, ಅದು ಕ್ಲಿಯರ್ ಮಾಡಿಲ್ಲ ಅಂದ್ರೆ ನಾವು ನಡಕ್ಕೆ ನಾವು ಇರ್ತೀವಿ. ಅವ್ರನ್ನ ಕರೆಸಿ ಅವ್ರು ಕುಂದಿರಿಸಿ ಕ್ಲಿಯರ್ ಮಾಡಿ SP ಕ್ಯಾನ್ಸಲ್ ಮಾಡಿ ಅವ್ರ ಹೆಸರು ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀವಿ. ಹೌದಾ? ಕ್ಲಿಯರ್ ಮಾಡಿ ಕೊಡ್ತೀವಿ. ಈ ರಿಜಿಸ್ಟ್ರೇಷನ್ಗೆ ಎಷ್ಟು ಆಗುತ್ತೆ ಸರ್? ಈಗ ನಾವು ಅಲ್ಲಿ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಅಂದ್ರೆ ಅದು 1200-1300 ರೂಪಾಯಿ ಐತೆ. ಏಜೆಂಟ್ ಅವರು ಮತ್ತೆ ಹಂಗಾಗಿ ನಮ್ಮಲ್ಲಿ 3,500 ರೂಪಾಯಿ ತಗೊಂತಾರ. 1 ವರ್ಷ ಇನ್ಸೂರೆನ್ಸ್ ಹಾಕ್ತಾರ, ಅದು BA ಸ್ಟಾರ್ಟ್ ಹಾಕ್ತಾರ, ಒಂದು ಸ್ಮೋಕ್ ಲೆಟರ್ ಹಾಕಿ ಕೊಡ್ತಾರ, ಹಾಕಿ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತಾರೆ. 1 ವರ್ಷ ಇನ್ಸೂರೆನ್ಸ್ ಹಾಕಿ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತಾರೆ. 950 ರೂಪಾಯಿ ಇನ್ಸೂರೆನ್ಸ್ ಹಾಕ್ತಾರ, 100 ರೂಪಾಯಿ ಹೋಗಿ ಸರ್ಟಿಫಿಕೇಟ್ ಹಾಕ್ತಾರ, 100 ರೂಪಾಯಿ BA ಸ್ಟಾರ್ಟ್ ಕೊಡ್ತಾರ. ಎಲ್ಲ ಸೇರಿ ಇಷ್ಟು ಹೋದ್ಮೇಲೆ ಒಂದು 500-600 ರೂಪಾಯಿ ಅವ್ರು ಏಜೆಂಟ್ ತಿಂತಲ್ರಿ. ಜನ ಇದ್ದಾರೆಲ್ಲ ಬುಲೆಟ್ ಹೊಡಿಯೋಕೆ ಆಸೆ ಇರ್ತೈತಿ, ಅಂತರ್ಗೋಸ್ಕರ ಕೇಳಿದ್ದ ಬುಲೆಟ್ ಗಾಡಿ
ಏನು ರೇಟಿಗೆ ಲಾಸ್ಟ್ ಅಂಜಾದ ಹೇಳ್ಬಿಡ್ರಿ ಸರ್. 50ರಿಂದ 70-75 ಸಾವಿರದ ಸಿಗ್ತಾವ್ರಿ ಕಡಿಮೆ ಮಾಡಿ. ಎಷ್ಟು ವರ್ಷದ ಗಾಡಿ ಆಗಿರುತ್ತೆ ಸರ್? ಅವು ಎಲೆಕ್ಟ್ರಾ ಗಾಡಿ ಇರ್ತಾರೆ 2011, 10, 11, 12 ಆ ರೇಟ್ ಸಿಗ್ತಾವ್ರಿ. ಇಲ್ಲ ಸ್ವಲ್ಪ ಮಾಡಲ್ ಜಾಸ್ತಿ ಇದ್ರೆ ಸ್ವಲ್ಪ ಜಾಸ್ತಿ ಸಿಗ್ತಾವೆ. ಮತ್ತೆ ಹೆಂಗೆ ಮಾಡಲ್ ಹೆಚ್ಚಾಗುತ್ತೆ ಹಂಗೆ ರೇಟ್ ಜಾಸ್ತಿ ಸಿಗ್ತಾವೆ. ಹೌದೌದು ಅಷ್ಟೇ ಸರ್. ಈಗ ನಿಮ್ಮ ಬೈಕ್ಗಳು ವಾರ ಈಗ ನಮ್ಮ ಸಂಡೇ ಮಾರ್ಕೆಟ್ನಲ್ಲಿ ವಾರ ಎಷ್ಟು ಬೈಕ್ ಹೋದಾವೆ ನಿಮ್ಮ? ಸರ್ ಏನಿಲ್ಲ ಅಂದ್ರೆ ಒಂದು 8 ಬೈಕ್ ಆರಾಮ್ ಮಾಡ್ಕೊಂತ. ಈಗ ನಿಮ್ಮ ಹತ್ರ ಈಗ ಇವತ್ತು ಎಷ್ಟು ಬೈಕ್ ಬಿಟ್ರಿ ನೀವು ಮಾರ್ಕೆಟ್ಗೆ? ಮಾರ್ಕೆಟಿಗೆ ಒಂದು 4 ಬಿಟ್ಟಿವಿ ಸರ್ ಗಾಡಿ. ಹೌದಾ? ಎಷ್ಟೇ ಮಾಡಲ ಇದು ಗಾಡಿ? ಇದು 2015 ಮಾಡಲ್ ಗಾಡಿ. ಇದು ರೇಟ್ ಬಂದು 58,000. ಹೌದಾ? ಗಾಡಿ ನೋಡಿದ್ರೆ ಕಂಡೀಷನ್ ಗಾಡಿ 20 ಮಾಡಲ್ ಇದ್ದಂಗೆ ಐತೆ ಗಾಡಿದು. ಹೌದಾ? ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ? ಫಸ್ಟ್ ಪಾರ್ಟಿ ಸರ್. ಹೌದಾ? ಯಾವ್ದಂದ್ರೆ ಫಸ್ಟ್ ಪಾರ್ಟಿ. ಈಗ ಸಂಡೇ ನೀವು ಮಾರ್ಕೆಟ್ ಡೈಲಿ ನೀವು ಬರ್ತೀರಾ ಇಲ್ಲಿ? ಡೈಲಿ ಬರ್ತೀವಿ ಸರ್, ಊರಿಂದ ಬರೋದು. ಈಗ ನೀವು ಬೈಕ್ಗಳು ನೀವು ಮಾರ್ತಿರಲ್ಲ, ನೀವು ಎಲ್ಲಿಂದ ತರ್ತೀರಿ ಸರ್ ನೀವು? ನಾವು ಸರ್ ಆಲ್ ಕರ್ನಾಟಕ ಎಲ್ಲಿಂದ ಇರಲಿ ತಾಂತೀನಿ ಮಾಡ್ತೀನಿ, ಎಲ್ಲ ತಾಣೋದು ಕೊಡೋದು ಎಲ್ಲ ಒಂದೇ ಗಾಡಿ. ಹೌದಾ? ಇಲ್ಲಿ ಯಾವ ಭಾಗದಿಂದ ಜನ ಜಾಸ್ತಿ ಬರ್ತಾರೆ? ಕರ್ನಾಟಕ, ಆಂಧ್ರದಿಂದ, ಹೈದರಾಬಾದಿಂದ ಬರ್ತಾರೆ ಸರ್ ತಾಣ್ಬೇಕ ಗಾಡಿ ನಮ್ದು. ಹೌದಾ? ನಮ್ಮ ಗಾಡಿ ನೋಡ್ರೆ ಬಿಡಂಗಿಲ್ಲ, ಹಂಗಿರ್ತದೆ ನೀಟ್ ಆ್ಯಂಡ್ ಕಂಡೀಷನ್ ನಮ್ದು ಗಾಡಿ ಸರ್. ನಾವೇ ಮಾಡಿಸ್ಕೊಡ್ತೀವಿ, ಗಾಡಿ ಕೊಡೋದು ನಾವೇ, ರಿಜಿಸ್ಟ್ರೇಷನ್ ಕೂಡ ನಾವೇ ಮಾಡಿಸ್ಕೊಡ್ತೀವಿ. ಭಾಳ ಹೊಸ ಮಾಡಲು ಗಾಡಿ ಬಿಡೋದು ಸೂಪರ್ ಇದೆ ಸರ್. ಗಾಡಿ ಮಾತ್ರ ನಮ್ಮ ನೀಟ್ ಆ್ಯಂಡ್ ಕಂಡೀಷನ್ ಇರುತ್ತೆ ಸರ್. 1 ರೂಪಾಯಿ ಕೆಲಸ ಇರಂಗಿಲ್ಲ ತಗೊಂಡೋದ್ರೆ ಗಾಡಿ ಎಲ್ಲ ನೀಟ್ ಆ್ಯಂಡ್ ಕಂಡೀಷನ್ ಇರ್ತದೆ ಗಾಡಿ. ಮುಂದಿನ ವಾರ ಮತ್ತೆ ಬೈಕ್ ರೆಡಿ ಮಾಡಿ? ಮತ್ತೆ ಬೈಕ್ ರೆಡಿ ಮಾಡ್ಬೇಕು ಸರ್. ಒಂದು ಬೈಕ್ ಮಾಡೋಕೆ 1 ವಾರ ತಾಂತೀನಿ ನಾನು ರೆಡಿ. ಹೌದಾ? ಹಾಂ, ಯಾರೇನೋ ಕೊಳ್ಳಿ ಸರ್, ಪಾರ್ಟಿ ತಗೊಂಡೋದ್ರೆ ನೆನೆಸ್ಕೊಬೇಕು ಜೀವನದಲ್ಲಿ. ಹೌದಾ? ಹಂಗ ನಮ್ದು. ಈಗ ವಾರ ನೀನು ಎಷ್ಟು ಅಂಜೋದು ನೀವು ಬೈಕ್ಗಳು ಮಾರ್ತೀರಿ? ವಾರಕ್ಕೆ ಅದೇ ಹೇಳಿದ್ನಲ್ಲ ಸರ್, ಒಂದು 8-9 ಬೈಕ್ ಆರಾಮ್ ಮಾಡ್ಕೊಂತೀನಿ. ಹೌದಾ ಸರ್? ನಿಮ್ಮ ಇದರಿಂದ ಬಂದಿದ್ರೆ ನಾನು ಕಮ್ಮಿ ಕೊಡ್ತೀನಿ, ಬೇಕಾದ್ರೆ ಚಾನಲಿಂದ. ಚಾನಲಿಂದ ಕಮ್ಮಿ ಬಂದರೆ ಏನೋ ರೇಟ್ ಮಾಡಿ ಕಮ್ಮಿ ಕೊಡ್ತೀನಿ. 7675858010 ಇದೇ ನಮ್ಮದು ನಂಬರು. ಯಾವಾಗನ ಕಾಲ್ ಮಾಡಿರಿ, ಗಾಡಿ ರೆಡಿ ಇರ್ತೈತೆ. ಯಾವ್ದು ಬೇಕಾದ್ರೆ ಅದು ಗಾಡಿ ಕೊಡ್ತೀನಿ. ಆಲ್ ಬೈಕ್ಸ್ ಅವೈಲೇಬಲ್. ಹೌದಾ? ಸುರುಗುಪ್ಪ ನಮ್ಮದು. ಸುರುಗುಪ್ಪ ಬರ್ರಿ, ಆ ಗಾಡಿ ಬೇಕಾದ್ರೆ ಆ ಗಾಡಿ ಕೊಡ್ತೀನಿ ನಾನು. ಹೌದಾ? ಹಾಂ, ನಾನು ಮಾರ್ಕೆಟಿಗೆ ಅಂದರೆ 5 ವಾರ ಬರ್ತೀನಿ ಇಲ್ಲಿ ಗಂಗಾವತಿಗೆ. ಅವಾಗ ಬಂದರೆ ಬೇಕಾದ್ರೆ ಅಂದ್ರೆ ತಗೊಂಬರ್ತೀನಿ ಗಾಡಿ. ಇದು 72,000 ಹೇಳಿದ್ದೀನಿ ಸರ್. ಹೌದಾ? ಇವರು ಕೇಳ್ತಾ ಇದ್ದಾರೆ ಸರ್. ಇದು 40ಕ್ಕೆ ಆಗಲ್ಲ ಸರ್, 40ಕ್ಕೆ ಬರೋದಲ್ಲ. ಅಷ್ಟೊಂದು ಡಿಫ್ರೆನ್ಸ್ ಇರಲ್ಲ. ಇದು ಎಷ್ಟೇ ಮಾಡಲು ಸರ್? ಹೌದಾ? ಇದು 2000. ಇದು 1,45,000 ರೂಪಾಯಿ TVS ಶೋರೂಮ್ನಲ್ಲೇ ಪ್ರೈಸ್ ಐತಣ್ಣ. ಈಗ 1 ವರ್ಷ ಆಗಿದೆ. 1 ವರ್ಷ ಆದ ಸಲುವಾಗಿ ನಾವು 72,000 ಹೇಳ್ತಾ ಇದ್ದೀವಿ. ಪಾರ್ಟಿ ಮೇಲೆ ಡಿಪೆಂಡ್, ತಗೊಳೋರ ಮೇಲೆ ಡಿಪೆಂಡ್. ಈ ಪಾರ್ಟಿ ಇದು ಮಾಡ್ತಾರೆ, ಇದು ಫಸ್ಟ್ನೇ ಪಾರ್ಟಿ? ಫಸ್ಟ್ನೇ ಪಾರ್ಟಿನೇ. ಹೌದಾ? ತಗೊಳೋರು ಸೆಕೆಂಡ್. ಈಗ ಸಂಡೇ ಇರ್ತೀರಾ ನೀವು ಮಾರ್ಕೆಟ್? ಸಂಡೆ ಇವೆಲ್ಲ ಇವೇಸ್ ನಮ್ಮ ರೀ. ಹೌದಾ? ಇವೇಸ್ ನಮ್ಮ ಸಂಡೆ ಇದ್ದೇ ಇರ್ತೀವಿ. ಇಲ್ಲಿ ಲಾಸ್ಟ್ ಒಂದು ಹೊಸ ಗಾಡಿಯಪ್ಪ ಚೆನ್ನಾಗಿ ಅಂದ್ರೆ ಎಷ್ಟು ಸಿಗ್ಬೋದ್ರಿ ಲಾಸ್ಟ್ ಅಂದ್ರೆ? ಈಗ ಅಣ್ಣ ಅದ್ರ ಮಾಡಲ್ ತಕ್ಕಂಗ ಅದ್ರದ್ದು ಇದ್ರ ತಕ್ಕಂಗ ಹೋಗ್ತಾ ಇದೆ ಅಣ್ಣ. ಹೌದಾ? ಅದು ಎಲ್ಲ ತರದ ಗಾಡಿಗಳು ಸಿಗ್ತಾವೆ? ಎಲ್ಲ ತರ ಗಾಡಿ ಕೂಡ ಸಿಗ್ತಾವೆ. ಇಲ್ಲಿ ಬಹಳಷ್ಟು ಯಾವ ಭಾಗದಿಂದ ಬರ್ತಾವ್ರಿ ಸರ್? ಇಲ್ಲಿ ಗುಲ್ಬರ್ಗ, ಜೇವರ್ಗಿ, ಆಮ್ಯಾಗ ಇದು ಬೆಳಗಾವು, ಈ ಕಡೆಗೆ ಎಲ್ಲ ಬರ್ತಾರೆ. ಹೌದಾ? ಶೋರೂಮ್ನಲ್ಲಿ ಎಕ್ಸ್ಚೇಂಜ್ ಆಗ್ತಾರೆ. ಹೌದಾ? ಹಾಂ ರೀ. ಅವ್ರ ಹಳೆ ಗಾಡಿ ಬಿಟ್ಟು ಹೊಸ ಗಾಡಿ ಒಯ್ತಾರಲ್ಲ, ಅವನ್ನ ನಾವು ತಗೊಂಡ್ಬಂದು ಮತ್ತೆ ರೆಡಿ ಮಾಡಿ ಇಟ್ಟಿರ್ತೀವಿ. ಹೌದಾ? ರೆಡಿ ಮಾಡಿ ಇಟ್ಟು ಮತ್ತೆ ನಾವು 1,000-2,000-3,000 ಮಾರ್ತೀವಿ. ಈಗ ಬಹಳಷ್ಟು ಜನ ನೀವು ಈ ತರ ದುಡಿಯೋದು ನೋಡಿ ಹಿಂಗ ವಾರ ಇಷ್ಟ ನಿಮ್ಮ ಇದು ಮಾಡ್ಕೊಂಡು ನೀವು ದುಡ್ಕೊಂತೀರಲ್ಲ, ಈ ತರ ಸುಳ್ಳು ಈಗ ಬಹಳಷ್ಟು ಜನ ನೋಡ್ತೀವಿ, ಹಂಗ ಹೇಳ್ತಿರ್ತಾರ, ಬಾ ಗಂಗಾವತಿ ಮಾರ್ಕೆಟ್ ಚೆನ್ನಾಗಿ ಸಿಗಲ್ಲ ಬೈಕ್ ಹಿಂಗ ಅಂತಿರ್ತಲ್ಲ, ಅವ್ರಿಗೆ ಏನ್ ಹೇಳ್ತೀರಿ ಸ್ವಲ್ಪ ವಿಡಿಯೋ ಬೇಕಂತ ಹೇಳ್ರ ಅಣ್ಣ. ಅವ್ರ ನೋಡ್ಕೊಂಡು ಹೋಗ್ಬೇಕು. ಈಗ ತಪ್ಪು ಅವ್ರ ಕಡೆ ಇಟ್ಕೊಂಡು ನಮ್ಮ ಕಡೆಗೆ ಹಾಕ್ಬಾರ್ದು. ಈಗ ನಾವು ಕೂಡ ಏನ್ ಮನೇಲಿ ತಯಾರು ಮಾಡಿರವಲ್ಲ, ನಾವು ನಿಮ್ಮಂತರ ಹತ್ರ ತಗೊಂಬಂದಿರೋದೇ. ನಿಮ್ಮ ಹೆಸರು ಏನ್ ಸರ? ನಿಮ್ಮ ನಂಬರ್ ಒಂದ್ ಸ್ವಲ್ಪ ಹೇಳ್ರಿ, ಸ್ಕ್ರೀನ್ ಮೇಲೆ ಹಾಕ್ನ. ಯಾರಾದ್ರೂ ನಮ್ಮ ವಿಡಿಯೋ ನೋಡ್ಕೊಂತ ಬರೋರಿದ್ರ ನಿಮ್ಗೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ತಾರ. ಅವರು ನಮ್ಮ ವಿಡಿಯೋ ನೋಡಿ ಬಂದ್ರೆ ಸ್ವಲ್ಪ ಹೆಚ್ಚು ಮಾಡಿ. ನನ್ನ ಹೆಸರು ಮಾಬು ಸಾಬ್ ರೀ. ನಮ್ದು ಊರು ಜಂಗಮಾರ್ ಕಲ್ಗುಡಿ. ನಮ್ಮ ಫೋನ್ ನಂಬರ್ 76192103 ಲಾಸ್ಟ್ 13. ಇದಕ್ಕೆ ಯಾರು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ರಾಯಚೂರ್ಲಿಂದ ಬರ್ತಾರೆ ಎಲ್ಲ ಕಡೆ. 2 ಸಲ ಕುಡಿಸಿನಿ ಈಗ 1-2 ವಾರದಿಂದ, ಹಂಗಾಗಿ ವಾರ ವಿಡಿಯೋ ಮಾಡಿಬಿಡ ಅಂತೇಳಿ ಬಂದಿದ್ದು ಸರ್. ಇಲ್ಲ ಆ ಥರ ಏನೋ ಚೆನ್ನಾಗಿ ನಡೆಯಕಂತೈತ್ರಿ. ಸ್ವಲ್ಪ ವ್ಯಾಪಾರನೂ ಡಲ್ ಐತಿ, ಆದ್ರೆ ಏನಿಲ್ಲ ಮೋಸಗಿ ಸಂತಕ್ಕದ್ದು ಏನಿಲ್ಲ. ಇವೆಲ್ಲ ಎಕ್ಸ್ಚೇಂಜ್ ಒಳಗೆ ತಂಬರ್ತೀವಿ. ಶೋರೂಮ್ ಒಳಗೆ ಎಕ್ಸ್ಚೇಂಜ್ ಆಗ್ತಾವೆ. ಶೋರೂಮ್ನಲ್ಲೇ ಎಕ್ಸ್ಚೇಂಜ್ ಆಗ್ತಾವೆ. ಅವ್ರು ಹೊಸ ಗಾಡಿ ತಗೊಂಡು ಹಳೆ ಗಾಡಿ ಬಿಡ್ತಾರಲ್ಲ, ಅವು ನಮ್ಗೆ. ಇದ್ರಾಗ ಎಷ್ಟು ಗಾಡಿ ರೀ ನಿಮ್ಗೆ ಊರದಿಗೆ? ನಾನು 13 ಗಾಡಿ ಅದ. ಇದರಲ್ಲಿ TVS ಐತಿ, HF ಡಿಲಕ್ಸ್ ಐತಿ, ಸ್ಪೆಂಡರ್ ಐತಿ, ಸೈನ್ ಅದಾವು. ಹಂಗಾಗಿ ಇವಷ್ಟು ನಾನು ಒಬ್ಬನೇ ಮಾಡ್ತೀನಿ. ಯಾರಿಲ್ಲ ಅಣ್ಣ, ನಾನು ಒಬ್ಬನೇ ಮಾಡ್ತೀನಿ. ಯಾರಿಲ್ಲ. ಹೌದಾ? ಎಲ್ಲರೂ ದೊಡ್ಡರೇ ಅಣ್ಣ. ಅವ್ರವ್ರ ತಕ್ಕ ಮಟ್ಟಿಗೆ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ದೊಡ್ಡರು ಇವ್ರು ದೊಡ್ಡರು ಅನ್ನೋಕೇನಿಲ್ಲ, ಮಾತಾಡ್ತಾರೆ. ಇದು ನಮ್ಮ ಗಂಗಾವತಿದ ಬೈಕ್ ಮಾರ್ಕೆಟ್ ಹುಟ್ಟಿಗೆ ಎಷ್ಟು ವರ್ಷ ಆಯ್ತು ಅಣ್ಣ ಇಲ್ಲಿಗೆ? ಇಲ್ಲಿ ಒಂದು
27 ವರ್ಷ ಆಗಿರ್ತೈತಿ. 27 1998 98 ಆಗೈತಿ. ಏನು 2005 ಅಂತಾರ 1998 ಅಂತಾರ. ಅವಾಗ ಬಂದಿದ್ದು 27 ವರ್ಷ ಆಗೈತಿ. ಅದು ಯಾವ ಇಸ್ವಿ ಮಾರ್ಕೆಟಿಗೆ ಅದು ಹಂಗ ಪ್ರಮಾಣವಾಗಿ ಮಾಡ್ಕೊಂತ ಬಂದದ್ದು ಅಲ್ಲಿಂದ. ಅದು 2005ರಿಂದ ಫುಲ್ ಹೆಚ್ಚಾಗಿ ಪಿಕಪ್ ಆಗಿದ್ದು. ಅಲ್ಲ ಅಣ್ಣ ಫಸ್ಟ್ ಇದ್ರ ಮಾರ್ಕೆಟ್ ಎಲ್ಲಿತ್ತು ಫಸ್ಟ್? ಅಲ್ಲಿ ಇದ್ರ ತಕ್ಕಿತ್ತು ಸಿವೆಟ್ ಹಾಕಿದಿನ ಅಲ್ಲ, ಅಲ್ಲಿ ಮಲ್ಲಿಕಾರ್ಜುನ ಮಠ ಐತಲ್ಲ ಅಲ್ಲಿತ್ತು. ದುರ್ಗಮಳ ಹತ್ರ ಇತ್ತು. ದುರ್ಗಮಳದ ಆಮ್ಯಾಗ ಸಿವೆಟ್ ಹಾಕಿದಿನಿಂದ ಹೋಯ್ತು. ಆಮ್ಯಾಗ ಇಲ್ಲಿ ಬಂದಿರೋದು. ಅಂದ್ರೆ ಈ ಜಾಗ ಇಲ್ಲಿ ಜಾಸ್ತಿ ಐತೆ ಅಲ್ಲಿ ಜಾಸ್ತಿ ಐತೆ? ಇಲ್ಲೇ ಜಾಸ್ತಿ ಐತಿ. ಹೌದಲ್ಲ? ಎಷ್ಟು ಬೈಕ್ ಬಂದ್ರೆ ಇಲ್ಲಿ ನಡೀತದೆ ಮಾಹಿತಿ ಕೊಟ್ಟಿಗೆ. ಮತ್ತೆ ಹೆಚ್ಚು ಈಗ ರಿಜಿಸ್ಟ್ರೇಷನ್ ಎಲ್ಲ ನಿಮ್ ಕಡೆಗೆ ಇರ್ತದೆ? ಇಲ್ಲ ಅಣ್ಣ ಅದು ಮಾತಾಡ್ತೀವಲ್ಲ ಅಣ್ಣ, ಮಾತಾಡೋರಾಗಿರುತ್ತ. ನಮ್ ಕಡೆಗೆ ಅಂದ್ರೆ ನಮ್ ಕಡೆ ಹಿಡಿದು ಮಾತಾಡಿರ್ತೀವಿ, ನಿಮ್ದಂದ್ರೆ ನಿಮ್ ಕಡೆ ಹಿಡಿದು ಮಾತಾಡಿರ್ತೀವಿ. ಭಾಳ ನಿಮ್ ಕಡೆಗೆ ಅದ. 1 ವರ್ಷ ಇನ್ಸೂರೆನ್ಸ್ SL ಮಾಡ್ಸೋದು 3700 ಬರ್ತಾ. ಅದು ನಿಮ್ ಕಡೆಗೆ ಗಾಡಿ ಎಷ್ಟು ಖರಾಬ್ ಇರಲಿ. ಹೌದಾ? ಸ್ವಲ್ಪ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ತುಂಬಾ ಯಾವರಪ್ಪ ನಿಂದ? ಬುಕ್ಸಾಗರಿಂದ ಒಬ್ರು ಯುವಕ ಬಂದ್ರ ಬೈಕ್ ಇವ್ರ ಅನುಭವ ಹಂಚ್ರಿ. ನಮ್ಮ ಗಂಗಾವತಿಗೆ ಬಂದಾರ. ಗಂಗಾ ಕಂಪ್ಲೀಟ್ ಅಲ್ಕಲ್ಲಪ್ಪ? ಅಲ್ಲ, ಹೊಸಪೇಟೆ ವಿಜಯನಗರ ತಾಲೂಕು. ಹೌದಾ? ಈಗ ಎಷ್ಟನೇ ಸರಿ ನೀವು ಬೈಕ್ ಬಂದ್ರಿ ನಮ್ಮ ಮಾರ್ಕೆಟ್ಗೆ? ಇದು 2ನೇ ಸತಿ. ಬೈಕ್ ಒಯ್ದ್ಯಾ ಇಲ್ಲ? ಒಂದು ಸತಿ ಒಯ್ದೀನಿ. ಹೆಂಗಿಲ್ಲ ನಮ್ಮ ಗಂಗಾವತಿಯಲ್ಲಿ ಮಾರ್ಕೆಟಲ್ಲಿ ಏನೋ ಸ್ವಲ್ಪ ರೇಟ್ ಹೆಚ್ಚು ಕಮ್ಮಿ ಕೊಡ್ತಾರೆ, ಚೆನ್ನಾಗಿರ್ತಾವ ಬೈಕ್. ಸ್ವಲ್ಪ ಹೇಳಪ್ಪ ಇಲ್ಲಿ ನಿಂದ ಬಂಗಾರ ಡಾಲರ್ ಐತಲ್ಲ, ಇದಕ್ಕೆ ಹಾಕ್ನಪ್ಪ. ಹೆಚ್ಚು ಕಮ್ಮಿ ಕೊಡ್ತಾರ, ಆದ್ರೆ ಮಾಡ್ತೀವಿ ಅವ್ರು ಜಲ್ದಿ ಇದು ಮಾಡಲ್ಲ. ಹೌದಾ? ರೆಸ್ಪಾನ್ಸ್ ಮಾಡಲ್ಲ ಅಷ್ಟೇ. ಎದಕ್ಕೆ ಈ ರೆಸ್ಪಾನ್ಸ್ ಅಂದ್ರೆ ಯಾವ ಥರ ಮಾಡಕ್ ನಿನಗೆ? ರೆಸ್ಪಾನ್ಸ್ ಅಂದ್ರ ಬೈಕ್ ಹೇಳಿರ್ತೀವಿ ಇವಾಗ ಇಲ್ಲಿ, ಅವ್ರು ಹಂಗೆ ಹೋಗ್ಬಿಡ್ತಾರ. ರೇಟ್ ಹೇಳಿ ಮಾಡ್ಲಿ ಹಂಗೆ ಹೋಗ್ಬಿಡ್ತಾರ, ಮತ್ತೆ ಬರಲ್ಲ. ನೀನ್ ಈಗ ರೇಟ್ ಬಗ್ಗೆ ನೋಡಿ ನಿಂದೆಲ್ಲ ಎಷ್ಟು ಕೇಳಕತ್ತಿದ್ದೆ ಅದನ್ನ? ಅದು ಇನ್ನೂ ಮಾತಾಡಕತ್ತಿದ್ವಿ. ಇನ್ನ ಮಾತಾಡಕತ್ತೆ, ಚರ್ಚೆ ನಡೆಯಕತ್ತೈತಿ. ಅಲ್ಲ, ಶೋರೂಮ್ನಾಗ ಏನೋ ಅರ್ಧಕ್ಕೆ ಕಟ್ಟಿರ 5000 ಕಟ್ಟಿರ ಲೋನ್ ಮೇಲೆ ಕೊಡ್ತಂತಾರ, ಮತ್ತೆ ಅದನ್ನ ತಗೋನಕ್ ಇಷ್ಟ ಆಗಿಲ್ಲ ನೀನು? ಅವು ಬೇಸಿಕ್ಸ್ ಬೇಸರಲ್ಲ, BS4 ಆದ್ರೆ ಬೇಸರುತ್ತೆ. ಇಲ್ಲಿ ಮಾರ್ಕೆಟ್ ಸಂಜೆ ಮಾರ್ಕೆಟ್ಗೆ ಗಾಡಿ ತಗೋನಕ್ ಬಂದಿವ. ಯಾರಿಗೆ? ನಮ್ಮ ತಮ್ಮರಿಗೆ. ನಿಮ್ಮ ತಮ್ಮಗ? ಯಾವ ಬೈಕ್ ಬಂದ್ಯಪ್ಪ? ನಾವ ನೋಡ್ಬೇಕು ಒಂದು ಚಲೋ ಬೈಕ್ ಅಂತ. ನಾವು ಕೆಲ್ಸಕ್ಕೆ ಹೋಗ್ತಾನ. ಯಾಕೆ ಕೆಲ್ಸ ಹೋದಾನ? ಅಲ್ಲಿ ಜಿಂದಲ್ ಫ್ಯಾಕ್ಟ್ರಾಗ ಹೋಗ್ತಾನ. ಹೌದಾನ? ಒಂದು ಗಾಡಿ ಕಮ್ಮಿ ರೇಟಿಂದ ಒಂದು 30-50ರಾಗ ಒಂದು ಬೈಕ್ ನೋಡಕ್ ಬಂದಿವಿ. ಚಲೋ ಇದ್ರೆ ತೊಗೊಂತೀನಿ. ರೇಟ್ 2 ವರ್ಷದ ಗಾಡಿ 3 ವರ್ಷದ ಗಾಡಿ ಜಾಸ್ತಿ ರೇಟ್ ಅದಾವ ಸ್ವಲ್ಪ. ಅಲ್ಲೇ ನೋಡೋಣ, ಈಗ ಜಸ್ಟ್ ಈಗ ಬಂದಿದ್ದೀವಿ, ನೋಡ್ತೀವಿ. ನೋಡಿ ಕಾಸು ಒಂದು ಗಾಡಿ ತೊಗೊಂತೀವಿ. ಏನು ರೇಟ್ನಾಗ ತನಕ ಬಂದ್ಯಪ್ಪ? ಒಂದು 40ರಿಂದ 50. ಹೌದಾ? 45ರಿಂದ ಅಂದ್ರೆ ಸ್ಪ್ಲೆಂಡರ್ ಗಾಡಿ, ಸ್ಪ್ಲೆಂಡರ್ ಪ್ಲಸ್ ಬರ್ಬೋದಾ? ಒಂದು 5 ವರ್ಷದ ಗಾಡಿಯಿಂದ ಬರ್ತಾವಂತ ನಮ್ಮ ಅಭಿಪ್ರಾಯ. ಹೌದಾ? ಆಯ್ತು ದೋಸ್ತ, ನಾವು ಗಂಗಾವತಿ ಮಾರ್ಕೆಟಿಗೆ ಬರ್ತಿರ್ತೀವಿ. ಹಂಗೆ ಯಾರನ್ನ ಬೈಕ್ ಕೊಡಿಸೋ ಅದು ಕೊಡ್ಸೋದು ಬಂದ್ರೆ ಭಾಳಷ್ಟು ಜನ ಬಂದಾಗ ಕರ್ಕೊಂಬಂದು ನಿಮ್ಗೆ ಭಾಳ ನೋಡ್ತೀನಿ. ಈಗ ನಿಮಗೆ ಅನುಭವ ಪ್ರಕಾರ ನಮ್ಮ ಈ ಗಂಗಾವತಿ ಮಾರ್ಕೆಟ್ಲಿಂದ ಇವತ್ತು ಬೈಕ್ಗಳು ಯಾರ್ಯಾರು ಇದ್ದಾರೆ, ಎಷ್ಟು ಜಿಲ್ಲೆಗಳಿಂದ ತಾಲೂಕಿಂದ ಇದ್ದಾರೆ, ಸ್ವಲ್ಪ ಅದು ನಮಗೆ ಮಾಹಿತಿ ಕೊಡ್ಬೇಕು. ಅದ್ರ ರಿಜಿಸ್ಟ್ರೇಷನ್ ಎಲ್ಲ ಆಲ್ಮೋಸ್ಟ್ ಅಲ್ಲ ಒಂದು 2 ನಿಮಿಷ ನಮಗೋಸ್ಕರ ವ್ಯಾಪಾರ ಎಲ್ಲ ಬಿಟ್ಟು ನಮಗೆ ಮಾತಾಡಿ ಅಂತ ನಂದು ಒಂದು ಮನವಿ. ಏನು ಮಾಡ್ಬೇಕು ಹೇಳ್ರಿ? ಈಗ ನಮ್ಮ ಮಾರ್ಕೆಟ್ ಬಗ್ಗೆ ಈಗ ಎಷ್ಟು ವರ್ಷ ಆಯ್ತು ಹುಟ್ಟಿ? ಇದು ಹುಟ್ಟಿ ಒಂದು 20 ವರ್ಷ ಮೇಲೆ. ಹೌದಾ? ಇಲ್ಲಿ ಯಾವ ಥರ ಬೈಕ್ ಸಿಗ್ತಾವ? ಎಲ್ಲ ನಮೂನಿ ಬೈಕ್ ಸಿಗ್ತಾವ. ನಮ್ಮ ಕರ್ನಾಟಕದಾಗ ಫಸ್ಟ್ ಬೆಂಗಳೂರು ಬೈಕ್ 2 ವೀಲರ್ ಮಾರಕ. ಈಗ ಸೆಕೆಂಡ್ ಹುಬ್ಳಿ ಇತ್ತು, ಈ ಥರ್ಡ್ ನಾವು 3ನೇ ಸ್ಥಾನದಾಗ ನಾವಿದ್ವಿ. ಈಗ ನಾವೇನಾಗಿದ್ವಿ, ಫಸ್ಟ್ ಬೆಂಗಳೂರು ಐತಿ, ಈಗ ಸೆಕೆಂಡ್ ನಾವು ಇದ್ವಿ. ಹುಬ್ಳಿ 3ನೇ ಸ್ಥಾನಕ್ಕೆ ಬಿಟ್ಟಿವಿ ನಾವು ಗಾಡಿಯಾಗ. ಈಗ ಕರ್ನಾಟಕದಾಗ ಫಸ್ಟ್ನೇ ಸ್ಥಾನದಾಗ ಇದೀವಿ, ಸೆಕೆಂಡ್ ಬೆಂಗಳೂರು. ಬೆಂಗಳೂರು ಫಸ್ಟ್, ಇದು ಸೆಕೆಂಡ್ನಾಗ ಇದ್ದೀವಿ. ಆಮೇಲೆ ಎಲ್ಲ ಹಳ್ಳಿಗಳಿಗೆ ಯಾರ್ಯಾರು ರೊಕ್ಕ ತ್ರಾಸು ಇಲ್ಲ, ನೆಲ್ಲಿಂದು ಇಲ್ಲ, ಯಾರೋ ಎತ್ತುಗಳು ತ್ರಾಸ ಇರ್ತದೆ, ಗದ್ದೆ ತ್ರಾಸ ಇರ್ತದೆ, ಅವ್ರು ಕೊಡೋ ತಗೊಳಕ್ಕೆ ರೊಕ್ಕ ಇಮಿಡಿಯೇಟ್ಲಿ ಸಿಗ್ತಾವ, ಇಲ್ಲಿ ಅನುಕೂಲ ಆಗ್ತಾವ. ಹಂಗಾಗಿ ತಗೊಳೋರ್ಗೂ ಒಳ್ಳೇದಾಗುತ್ತೆ, ಕೊಡೋರ್ಗೂ ಇದಾಗುತ್ತೆ. ಏನಪ್ಪ, ಇಮಿಡಿಯೇಟ್ಲಿ ಇಂಥ ಗಾಡಿ ಸಿಕ್ಕರೆ ಇಲ್ಲ 1.5 ಲಕ್ಷ 1 ಲಕ್ಷ ಆಗ ಗಾಡಿ ಇಲ್ಲಿ 30-40 ಸಾವಿರ ಸಿಕ್ಬಿಡ್ತಾವ. ಹೌದು, ಕರೆಕ್ಟ್. ಹಂಗಾಗಿ ಎಲ್ಲರಿಗೂ ಅನುಕೂಲ ಆಗೈತೆ. ತಿಂಗಳು ಬರ್ತಾವ, ವರ್ಷದ ಬರ್ತಾವ, 5 ವರ್ಷ, ಒಟ್ಟು 10 ವರ್ಷ ಒಳಗೆ ನೀವು ಮಾರ್ತೀವಿ. ಅದು ಯುವಕರು ಭಾಳ ಹೊಡಿತಾರಲ್ಲಪ್ಪ, ಅದು ಯಾವ್ದು ಬೈಕ್? ಅದು NS ಅವು ಸಿಗ್ತಾವ? ಅವೆಲ್ಲ ಯಮ ಇಲ್ಲ. ಯಮ ಇಲ್ಲ ಅವ ಯುವಕರಿಗೆ ಭಾಳಷ್ಟು ಅದ್ರ ಮೇಲೆ ಯಮ ಗಾಡಿ ಇಲ್ಲ. ಹೌದಾ? ಇಲ್ಲಿ ಆಫೀಸರ್ಸ್ಗೆ ಸಿಗ್ತಾವ ಸ್ಕೂಟಿಗಳು? ಎಲ್ಲ ಸಿಗ್ತಾವ, ಆಫೀಸರ್ ಸ್ಕೂಟಿ ಎಲ್ಲ ಸಿಗ್ತಾವ. ಅಲ್ಲೇ ಸರ್, ಈಗ ನೀನು ನಮ್ಮ ಒಂದು 2-3 ನೋಡಿದ್ವಿ ಭಾಳಷ್ಟು ಜನ ಗಂಗಾವತಿ ಮಾರ್ಕೆಟಲ್ಲಿ ಗಾಡಿ ಸೆಕೆಂಡ್ ಹ್ಯಾಂಡ್ ಸರ್ವಿಸ್ ಸಿಗಲ್ಲ, ಅದಿದಂತಾರ ಅಂತರಿಗೆ ನೀವೇನು ಹೇಳ್ತೀರಿ ಕರೆಕ್ಟಾಗಿ ಉತ್ತರ ಅಂತಾರೆ. ಏನು ಹೇಳಂಗಿಲ್ಲ, ಅವ್ರು ನೋಡಿ ತೊಗೊಂಡೋಗ್ಬೇಕು. ಈಗ ಎಲ್ಲರೂ ಬರ್ತಾರ, ಒಳ್ಳೆಯವರು ಬರ್ತಾವ, ಕೆಟ್ಟರು ಬರ್ತಾರೆ, ಎಲ್ಲರೂ ಬರ್ತಾರೆ. ಅದರಲ್ಲಿ ಗಾಡಿಗಳು ರಿಪೇರಿ ಇಲ್ಲದ ನೋಡಿ ತೊಗೊಂಡೋದ್ರೆ ಅವ್ರಿಗೆ ಒಳ್ಳೇದು. ರಿಪೇರಿ ಇದ್ದು ತಗೊಂಡೋಗಿ ಅವ್ರು ಒದ್ದಾಡಿದ್ರೆ ಎದಕ್ಕೆ ಬಂತದು? ಅದು ಅವ್ರಿಗೆ ತ್ರಾಸು. ಅದು ನೋಡಿ ತಗೋಬೇಕು, ಅವ್ರ ಅನುಭವ. ಅದು ಯಾರಿಗೂ ಅನುಭವ ಇದ್ದವ್ರು ಕರ್ಕೊಂಡ್ಬಂದು ತಗೋಬೇಕು. ಯಾರ ಮೆಕ್ಯಾನಿಕ್ ಯಾರಿಗಾನ ಅನುಭವ ಇದ್ದವ್ರು ನಾವು ಅದು ಬಿಟ್ಟು ತಮ್ಮಗೆ ತಾವು ತೊಗೊಂಡ್ರೆ ಅದು ನಾವೇನು ಮಾಡೋಕ್ಕಾಗಲ್ಲ. ಈಗ ಕಸ್ಟಮರ್ ಬಂದಿರ್ತಾವ, ನಾವು ಇದು ಸರಿಗಿಲ್ಲ ಅಂತ ಹೇಳಕ್ ಬರೋಂಗಿಲ್ಲ. ಹಿಂಗಾಗಿ ಅವ್ರವ್ರು ಇಷ್ಟ ಅದು.
ಇದು ನಿಮ್ಮ ನಂಬರ್ ಹೇಳ್ರಿ ಸ್ವಲ್ಪ ಮೇಲೆ ಅದ್ರಾಗ ಯಾರೋ ಫೋನ್ ಮಾಡ್ರಿ ಸ್ವಲ್ಪ 9845818178. ಆಯ್ತು. ರೈಡರ್ ಗಾಡಿ ಇದೆ ಮತ್ತು ರಾಯಲ್ ಫೀಲ್ಡ್ ಇದೆ ಸ್ನೇಹಿತರೆ. ಇಲ್ಲಿ ಹೋಂಡಾ ಕಂಪ್ನಿಗ ಫ್ರೆಂಡರ್ ಪ್ಲಸ್ ದೊಡ್ಡ ದೊಡ್ಡ ಗಾಡಿ ಇದೆ ಸ್ನೇಹಿತರೆ. ನೋಡಿ ಹೇಗಿದೆ ಕಣ್ ತುಂಬಿಕೊಳ್ಳಿ. ನಮ್ಮ ಗಂಗಾವತಿ ಮಾರ್ಕೆಟಲ್ಲಿ ಭಾಳಷ್ಟು ವಿಶೇಷವಾದ ಬೈಕ್ ಅನ್ನೋಕೆ ಸ್ನೇಹಿತರೆ ಭಾಳ ಹೊಸ ಮಾಡಲು ಗಾಡಿ ಬರ್ತವೆ. ನೋಡ್ರು ನಿಮ್ಗೆ ಹೆಂಗೆ ಅನಿಸ್ತೈತಿ. ಯಾರಾದರೂ ಬಂದರೆ ನಮ್ಮ ಗಂಗಾವತಿ ಮಾರ್ಕೆಟಿಗೆ ಬನ್ನಿ, ಭಾಳ ಕ್ವಾಲಿಟಿ ಇರೋ ಬೈಕ್ಗಳು ಕೊಡ್ತಾರೆ. ಯಾರಿಗೆ ಅಣ್ಣ? ಹುಡ್ರಿಗೆ ನಿಮಗೆ ಯಾವ ಮಾಡಲು ಗಾಡಿ ತಗೊಂಡು ಕುಂದ್ರಣ್ಣ? 18-19 ಬೈಕ್ ಯಾವ ತಗೊಂಡು ಕುಂದ್ರ? ಸೈನ್. ಹೌದಾ? ಹಾಂ. ಈಗ ಬಗೆಹರಿಸಿರಣ್ಣ ವ್ಯಾಪಾರ ಇಲ್ಲ? ಏನಿಲ್ಲ, ನೋಡಕತ್ತಿ. ಇನ್ನೂ ನೋಡಕತ್ತೀರಿ? ಇನ್ನೂ ಅಷ್ಟು ನಿಮ್ಮ ಮನಸ್ಸಿಗೆ ತಕ್ಕಂಗೆ ಸಿಗೋಲ್ಲ ಬೈಕ್. ಅದೇ ಅದಕ್ಕೆ ಬಂದ್ರಿ ನೋಡಕತ್ತಿ. ಹೌದಾ? ಈಗ ಬೈಕ್ ನಿಮ್ಗೆ ಇಷ್ಟ ಆಗಿಲ್ಲ ನೀನು? ಇನ್ನಿಲ್ಲ, ನೋಡಕ್ ಕುಂತೀವಣ್ಣ. ಈ ಏನು ರೇಟ್ನಾಗ ಬೇಕಂತ ಬಂದಿರಣ್ಣ? 50,000-60,000 ಅಣ್ಣ. ಹೌದಾ? ಈಗ ಹೊಸ ಬೈಕ್ ತರ್ಬೇಕಂತ ಅದಕ್ಕೆ ಡಿಸೈಡ್ ಮಾಡಿಲ್ಲ. 50,000-60,000 ಅಂದ್ರೆ ಹೊಸ ಬರ್ಬೋದಲ್ಲ ಅಣ್ಣ? ಕಟ್ಟಿದ ಈಗೆಲ್ಲ ಸೆನ್ಸರ್ ಐತಲ್ಲಣ್ಣ, ಆಮೇಲೆ 2 ಲೀಟರ್ ಒಂದು ಪೆಟ್ರೋಲ್ ಒಂದು ಐತಲ್ಲ, ಹಂಗಾಗಿ ಮನ್ಸು ಮಾಡಿಲ್ಲ ತರಕ. ಹೌದಾ? ಅವಣ ಇದು ಆರಳ ಅಂದ್ರೆ ಇಲ್ಲೇ ಸೆಕೆಂಡ್ ಹ್ಯಾಂಡ್ ಬೈಕ್ ಸರಿಗಿರಲ್ಲ ಹಂಗೆ ಅಂತಾರಣ್ಣ, ಅದಕ್ಕೆ ಹೆಂಗ? ಇಲ್ಲ ಅಣ್ಣ, ಆ ಥರ ಏನಿಲ್ಲ. ನೋಡ್ಬೇಕು, ನೋಡಿ ಎಲ್ಲ ನಂಬರ್, ಆಮೇಲೆ ಅವರು ಗಾಡಿಯವರು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಪಾರ್ಟಿಗಳು ನೋಡ್ಕೊಂಡು ತಗೊಂಡ್ರೆ ಚೆನ್ನಾಗಿರ್ತವೆ. ಎಲ್ಲ ಒಂದು ಆಗುತ್ತೆ ಅಷ್ಟು ಹಂಗೆ ಆಗಲ್ಲ. ಅವೆಲ್ಲ ಸ್ವಲ್ಪ ಏನಾರ ತೊಂದ್ರೆ ಇದ್ರೆ ಹಂಗೆ ಆ ಥರ ಆತವಣ. ಅದ ಬಿಟ್ರೆ ಬೇರೆ ಏನಿಲ್ಲ. ಈಗ ಬೈಕ್ ಇಲ್ಲಿ ತಗೊಂತಾರಲ್ಲ ರಿಜಿಸ್ಟ್ರೇಷನ್ ಎಲ್ಲ ಇವ್ರ ಕಡೆಗೆ ಎಲ್ಲ ಇರ್ತಾನೆ, ಎಲ್ಲ ಅವ್ರ ಕಡೆ ಇರ್ತಾಣ. ಅಮೌಂಟ್ ಕಟ್ ಮಾಡಿ ಒಂದು ಬಾಂಡ್ ಬರ್ಸಂದು ಇದು ಮಾಡ್ತಾರಣ. ಇದು ಯಾವಾಗ ಇಲ್ಲಿ ಒಯ್ದ್ರಣ ಅಲ್ಲಿ ಇದು ಫಸ್ಟ್? ಇಲ್ಲ, ಒಂದ್ಸರಿ ಒಂದು 3 ವರ್ಷದಿಂದ ಒಯ್ದಿವಣ್ಣ. ಈಗ ಮತ್ತೆ ನೋಡಕ್ ಬಂದಿದ್ವಿ. ಹೌದಾ? ಅವಣ ಕಣ ಚೆನ್ನಾಗೈತಿ ಮಾರ್ಕೆಟ್. ಹೌದಾ? ಬಂದು ತಗೊಂಡ್ ಹೋಗೋದು ಅಡ್ಡಿ ಇಲ್ಲ, ಬಂದು ಒಯ್ಬೋದು, ಅದ್ರಾಗೇನು ಅಭ್ಯಂತರ ಇಲ್ಲ. ಈ ಮೋಸ ಏನು ಆಗಲ್ಲಣ್ಣ. ಬಟ್ ಮೋಸ ಆಗ್ತಾರೆ ಅಂತೇಳಿ ಎಲ್ಲರಿಗೆ ಮಾಡಕ್ ಆಗಲ್ಲ. ನೋಡಿ ತಗೊಂಡ್ ಹೋಗ್ಬೇಕು. ಅಧ್ಯಕ್ಷರು ಯಾರು ಸರ್ ಇದು ಬೈಕ್ ಮಾರ್ಕೆಟಿನ? ಕುರೂರು ವೆಂಕಟೇಶ್ ಅಂತ, ವೆಂಕಟೇಶ್ ನಗರಸಭೆ ಮಾಜಿ ಅಧ್ಯಕ್ಷರು. ಹೌದಾ? ಉಪಾಧ್ಯಕ್ಷರು ಕೆ ರಸೂಲ್ ಸಾಬ್ ಅಂತೇಳಿ. ಹೌದಾ? ಹೌದ್ರಿ. ಈಗ ಇಲ್ಲಿ ಓಲ್ಡ್ ಡಿಸ್ಕವರಿ ಸರ್ ಇದು. ಇದು ಯಾವ ರೇಟ್ ಸರ್? ಇದು 2010-11 ಇರ್ತಾರೆ. ಇದು 11 ಮಾಡಲು, 12 ಮಾಡಲು. ಇದು ಹೇಳೋದು 25,000 ಹೇಳ್ತಾರ. ಒಂದು 20-21 ಸಾವಿರ ತನಕ ಕೊಡ್ತಾರ. ಮಾಡಲ್ ಗಾಡಿ ಇಲ್ಲ, ಮಾಡಲು 18 ಮಾಡಲು. ಇದು ಮಾಡಲು ಗಾಡಿ, ನ್ಯೂ ಮಾಡಲು. ಇದು 18, ಇದು 12. 2016 ಮಾಡಲಿದ್ದು. ಹೇಳೋದು 31-35 ಹೇಳ್ತಾರ. ಹೇಳೋದು ಒಂದು 15 ತನಕ ಕೊಡ್ತಾರ ಅವರು. ಹಾಂ, ಲಾಸ್ಟ್. ಈಗ ನಮ್ಮ ವಿಡಿಯೋ ಮುಖಾಂತರ ಯಾರಾದ್ರೂ ಬೈಕ್ಗಳು ಬಂದ್ರೆ ಸ್ವಲ್ಪ ಒಳ್ಳೆ ಹೆಚ್ಚು ಕಮ್ಮಿ ರೇಟ್ ಮಾಡಿಕೊಡಿ. ಕೊಡಿ ಸರ್. ಹಾಗೆ ಇದು ನಿಮ್ಮ ನಂಬರ್ ಹೇಳಿ ಸರ್. ಇಲ್ಲಿ ನಮ್ಗೆ ಕಾಂಟ್ಯಾಕ್ಟ್ ನಂಬರ್ ಯಾರಾದ್ರೂ ಬಂದರೆ ಬರ್ತಾರೆ. ನಂಬರ್ 9742-101-884. ಆಯ್ತು, ತುಂಬ ಧನ್ಯವಾದಗಳು ಸ್ನೇಹಿತರೆ. ಇದುವರೆಗೆ ನೀವು ನಮ್ಮ ಸಂಡೇ ಮಾರ್ಕೆಟ್ ನೋಡಿದಲ್ಲ ಸ್ನೇಹಿತರೆ. ಇದು ಇರುವ ಸ್ಥಳ ಸ್ನೇಹಿತರೆ, ಇದು ನಮ್ಮ ರಾಯಚೂರಿನಿಂದ ಬಂದರೆ ಜುಲನಗರಕ್ಕೆ ಫಸ್ಟ್ ಬಸ್ ಸ್ನೇಹಿತರೆ. ಕೊಪ್ಪಳದಿಂದ ಬರೋರು ಇಸ್ಲಾಂಪುರದಿಂದ ಹಿಂಗೆ ಒಳಗಡೆ ಬಂದ್ರೆ ಇದು ಶಿವ ಥಿಯೇಟ್ರ್ ಹತ್ರ ಇದೆ ಸ್ನೇಹಿತರೆ. ಮತ್ತು ಈಗ ನಮ್ಮ ಈ ಕಡೆ ಹೊಸಪೇಟೆ ಅವ್ರು ಬಂದರೆ ಬಸ್ ಸ್ಟ್ಯಾಂಡ್ನಿಂದ ಸೀದಾ ಧ್ರುವಮುಡಿ ಹತ್ರ ಬಂದರೆ ಇಲ್ಲಿ ಆಗಲೇ ಬೈಕ್ ಗೊತ್ತಾ ಸ್ನೇಹಿತರೆ. ಇದು ಇರುವಂಥ ಪ್ಲೇಸು ನಿಮಗೆ ಲೊಕೇಶನ್ ಕೂಡ ಇದು ನಮ್ಮ ಬೈಯದಲ್ಲಿ ಹಾಕಿರ್ತೀವಿ ನೋಡಿ. ನಮ್ಮ ಗಂಗಾವತಿ ಮಾರ್ಕೆಟು ಉತ್ತರ ಕರ್ನಾಟಕದ ನಂಬರ್ 1 ಮಾರ್ಕೆಟ್ ಆಗಿದೆ ಸ್ನೇಹಿತರೆ. ಯಾರಾದರೂ ಬಂದರೆ ಇಲ್ಲಿ ಏನು ಬೈಕಿಗೆ ಮೋಸ ಇಲ್ಲ ಸ್ನೇಹಿತರೆ. ಬನ್ನಿ ನಮ್ಮ ಗಂಗಾವತಿ ಮಾರ್ಕೆಟಲ್ಲಿ ಸಂಡೇ ಮಾರ್ಕೆಟಲ್ಲಿ ಬೈಕ್ ತೊಗೊಳ್ಳಿ ಅಂತ ಹೇಳ್ತೀನಿ. ಇದು ಇವತ್ತಿನ ವಿಡಿಯೋ ಆಯ್ತು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋಗೆ ಬರ್ತೀನೋ. ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ ಫಾಲೋ ಮಾಡೋದು, ಲೈಕ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಎಲ್ರಿಗೂ ಧನ್ಯವಾದ.